ಐಸ್ಲ್ಯಾಂಡ್ ಗೋಬಿ ಮಾಡ್ತಾ ಇದ್ದೀರಿ, ಅದಕ್ಕೆ ಐಸ್ಲ್ಯಾಂಡ್ ಗೋಬಿ ಮಾಡ್ತಾ ಇದ್ದೀರಿ, ಅದಕ್ಕೆ ಇವತ್ತು ಐಸ್ಲ್ಯಾಂಡ್ ಕಿತ್ತಕ್ಕೆ ಬಂದಿದ್ದೀನಿ. ಇವತ್ತು ಬಂದ್ಬಿಟ್ಟು ಭಾನುವಾರ ಅಂತ ಅನ್ಕೊಂಡ್ರಿ. ಇವಾಗ ನಾನು ಮರ ಹಚ್ಬಿಟ್ಟು ಐಸ್ಲ್ಯಾಂಡ್ ಕಿತ್ಬಿಟ್ಟು ಗೋಬಿ ಮಾಡೋದು. ಗೋಬಿ ಏನು ಐಸ್ಲ್ಯಾಂಡ್ ಅಂದ ಗೋಬಿ ಕಬಾಬ್ ಅಲ್ಲಿ ಕಬಾಬ್, ಐಸ್ಲ್ಯಾಂಡ್ ಕಬಾಬ್ಗೆ ನಾನು ಇವಾಗ ಮರ ಹಚ್ತಾ ಇದ್ದೀನಿ. ಅಯ್ಯೋ ಆಗ್ತದೆ. A few minutes later. ಇವಾಗ ನಾನು ಮರದಿಂದ ಇಳಿದುಬಿಟ್ಟು ಇದೆ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮರದಿಂದ ಕಾಯಿ ಕಿತ್ಕೊಂಡು ಬಂದಿದ್ದೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಕಟ್ ಮಾಡಿ ಗೋಬಿ ಮಾಡಬೇಕು. ಇವಾಗ ನಾನು 2 ಬಲ್ತಿರೋ ಕುರಿಗಳನ್ನ ತಂದಿದ್ದೀನಿ. ಬಲ್ತಿರೋ ಕುರಿನ ಹೊಡೆಯೋದಕ್ಕೆ ಮೊಚ್ಚು ಚೆನ್ನಾಗಿ ತಿಡಬೇಕು. ಕುರಿಗಳ ಚರ್ಮ ಎಲ್ಲ ಸೀಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ ಮಾಂಸ ಎಷ್ಟು ಚೆನ್ನಾಗಿ ಬಂದಿದೆ ಕುರಿದು. ಕಾಯಿಗಳನ್ನೆಲ್ಲ ಕೊಯ್ದು ನೀರಾಗಿ ಹಾಕೊಬೇಕು, ಇಲ್ಲಾಂದರೆ ಆ್ಯಪಲ್ಲು ಕಲರ್ ಬಂದಂಗೆ ಇದು ಕಲರ್ ಬಂದ್ಬಿಡುತ್ತೆ. ಇದು ನಿಮಗೆ ಏನಾದರೂ ಅಂಟಂಟಿನ ಬರಂಗಿದ್ರೆ ಆ್ಯಸಿಡ್ಡು ಅಥವಾ ಹಾರ್ಪಿಕಲ್ಲಿ ತೊಳ್ಕೊಂಡ್ರೆ ಫುಲ್ಲು ಕ್ಲೀನಾಗಿ ಹೋಗ್ಬಿಡುತ್ತೆ. ಈ ಹೂವು ಇರುತ್ತಲ್ಲ, ಇದು ಪೂರ್ತಿ ಹಿಂಗೆ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಈ ಹೂವು ಎಲ್ಲ ತೆಗೆದ್ಬಿಟ್ಟು ಆ್ಯಸಿಡ್ ಹಾಕಿ ಊರಿಕ್ಬಿಟ್ರೆ ನೀಟಾಗಿ ಆಗೋಗ್ಬಿಡುತ್ತೆ, ಆರಾಮಾಗಿ ತಿನ್ಬೋದು. ಒಂದು ಕಾಯಿಗೆ ಇಷ್ಟು ತುಂಬ ಬಿಡೈತೆ. ಇನ್ನು ನಾವು ಇನ್ನೊಂದು ಕಾಯಿ ಕೊಯ್ದುಬಿಟ್ಟಿದ್ದಿದ್ರೆ ಹಿಂಗೆ ಬಂದ್ಬಿಟ್ಟಿರೋದು. ವೇಸ್ಟೇಜು ಉಳಿಯುತ್ತಲ್ಲ, ಈ ವೇಸ್ಟೇಜನ್ನ ನೀಟಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡಬೇಕು. ಇಲ್ಲಿ ಮೇಲೆ ಇರುತ್ತಲ್ಲ ಇದನ್ನು, ಇದು ಬಂದುಬಿಟ್ಟು ನೀಟಾಗಿ ಕೊಯ್ದುಬಿಟ್ಟು ಪಲ್ಯ ಮಾಡೋಕೆ ಹಾಕ್ಬಿಡ್ಬೇಕು. 2 hours later. ನಾನು ಬಂದಿರೋದು ರೇಷನ್ ಅಂಗಡಿಗೆ ಎಣ್ಣೆ ಮತ್ತು ಕಬಾಬ್ ಪುಡಿ ತೊಗೊಳೋದಕ್ಕೆ. ಯಾಕಂದರೆ ನಾವು ಜಾಕ್ ಫ್ರೂಟ್ ಕಬಾಬ್ ಮಾಡ್ತಾಯಿದ್ದೀರಿ. ನಾನು ತೊಗೊಂಡಿರೋದು ತೇಜು ಕಬಾಬ್ ಮಸಾಲ. ಆ್ಯಸಿಡ್ ಹಾಕ್ಬಿಟ್ಟೆಲ್ಲ ತೊಳೆದಿದ್ದೀರಿ. ಇವಾಗ ಏನು ನೀರು ಹಾಕಿರೋದು, ಅರ್ಶಿನ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಆ್ಯಸಿಡ್ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಇದಕ್ಕೆ ಎಲ್ಲ ಹಾಕ್ಮೇಲೆ ಕುಕ್ಕರಲ್ಲಿ ಇಕ್ಕೊಬೇಕು. ಒಂದು 5 ಇಲ್ಲ ಒಂದು 2 ವಿಸಿಲ್ಗೆ ಬಿಡಬೇಕು. ಕಾಯಿಸಿದ್ಮೇಲೆ ಕುಕ್ಕರ್ನ ಎತ್ಕೊಂಡು ಸ್ವಲ್ಪ ನೀರನ್ನ ಸೋದಿಸ್ಕೊಬೇಕು, ಇಲ್ಲಾಂದರೆ ಅದೇ ನೀರಲ್ಲಿ ಆ್ಯಸಿಡ್ ಎಲ್ಲ ಹಂಗೆ ಇರುತ್ತೆ. ನಿಮಗೆ ನೋಡಿ ಸೇಮ್ ಮಟನ್ ಇದ್ದಂಗೆ ಇದೆ. ಏನು ಚೆನ್ನಾಗಿ ಬಂದಿಲ್ಲ ಅಂದರೆ ಅಷ್ಟೇ.